ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಆಲೂಗಡ್ಡೆ ಸಾಂಬಾರು ಮಾಡ್ತಾ ಇದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಹೇಗೆ ಮಾಡಿದ್ದೀನಿ, ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಅರ್ಧ ಬಟ್ಲಷ್ಟು ಹಸಿ ಕೊಬ್ಬರಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, ಸ್ವಲ್ಪ ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, 1 ಸ್ಪೂನಷ್ಟು ಕಡಲೆಬೇಳೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಬಟ್ಲು ಮೊಸರು ಸೋಸಿಟ್ಕೊಂಡಿರೋದು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. 1 kg ಅಷ್ಟು ಕುಂಬಳಕಾಯಿನ ನಾನು ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಬೇಯಿಸೋಕೆ ಇಟ್ಕೊಬೇಕು. ಫಸ್ಟು ಬೇಯಲಿಕ್ಕೆ ಒಂದು 10 ನಿಮಿಷನಾದರೂ ಬೇಕಾಗುತ್ತೆ. ಸ್ವಲ್ಪ ಚೆನ್ನಾಗಿ ಬೇಯಬೇಕಿದೆಲ್ಲ. ಒಂದು ಎಳೆದು ಅಂತ ಅಂದರೆ ಸ್ವಲ್ಪ ಬೇಗ ಬೇಯುತ್ತೆ. ಸ್ವಲ್ಪ ಬಲ್ತೈತೆ ಅಂತಂದರೆ ಸ್ವಲ್ಪ ಜಾಸ್ತಿನೇ ಕುದಿಸ್ಕೊಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಅರಿಶಿನ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಕ್ಕಿಡೋಣ. ಕುಂಬಳಕಾಯಿ ಬೇಯೋಷ್ಟೊತ್ತಿಗೆ ನಾವು ಮಸಾಲೆ ರುಬ್ಕೊಳ್ಳೋಣ. ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೆ ನಾನು ಒಂದು 10 ನಿಮಿಷದ ಮುಂಚೆ. ಕಡಲೆಬೇಳೆ ಹಾಕೋದ್ರಿಂದ ಸಾಂಬಾರು ಮಂದಕ್ಕೆ ಬರುತ್ತೆ ಮತ್ತು ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಅಂತ ಹಾಕೋದು. ಇವಾಗ ರುಬ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ರುಬ್ಕೊಂಡಿದ್ದೀನಿ. ಇವಾಗ ತರಿ ಆಗಿದೆ. ತುಂಬ ನೈಸ್ ಅಂತ ಏನಿಲ್ಲ, ಚೆನ್ನಾಗಿದೆ, ಸಾಕಿಷ್ಟು. ಇಲ್ಲಿ ಕುಂಬಳಕಾಯಿನ ಬೇಯಕ್ಕಿಟ್ಟಿದ್ವಲ್ಲ, ನೋಡೋಣ ಬನ್ನಿ. ಇನ್ನೂ ಬೆಂದಿಲ್ಲ, ಅದು ಇನ್ನೂ ಗಟ್ಟಿಯಾಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡೋಣ. ಇನ್ನೂ ಗಟ್ಟಿಯಾಗಿರುತ್ತೆ ಅಂತ ಇನ್ನೂ ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಬೆಂದಿದೆ, ಸಾಕು. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಸಾಂಬಾರಿಗೆ. ಇವಾಗ ನಾನು ಒಂದು ಬಾಂಡ್ಲಿ ತೊಗೊಂಡಿದ್ದೀನಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಲಿ. ಇವಾಗ ಎಣ್ಣೆ ಕಾದಿದೆ. ಇವಾಗ ಸಾಸಿವೆ, ಜೀರಿಗೆ ಮತ್ತು ಒಣಮೆಣಸಿನಕಾಯಿನ ಮುರಿದಿಟ್ಕೊಂಡಾಗ ಬಿದ್ದಂಥ ಬೀಜಗಳವು, ಅವನ್ನು ಸಹ ನಾನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಮತ್ತು 4-5 ಒಣಮೆಣಸಿನ್ಕಾಯಿ, ಅದನ್ನು ಮುರಿದಿಟ್ಕೊಂಡಿರೋದು. ಇವಾಗ ಫ್ರೈ ಆಗಿದೆ. ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಇದಕ್ಕೆ ಹಾಕ್ಕೊಬೇಕು. ಆ ಜಾರಲ್ಲಿ ಮಸಾಲೆ ಇತ್ತಲ್ಲ, ಅದಕ್ಕೂ ಸಹ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ತಿದ್ದೀನಿ. ಕುಂಬಳಕಾಯಿನ ಬೇಯಿಸಿಟ್ಕೊಂಡಿದ್ವಲ್ಲ, ಅದನ್ನು ಇದ್ರ ಜೊತೆ ಸೇರಿಸ್ಕೊಬೇಕು. ಇವಾಗ ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕ್ಕೊಬೇಕು. ನಾನು 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರೆಸಿಪಿ ಎಷ್ಟು ಈಸಿಯಾಗಿದೆ ಅಲ್ವಾ? ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇವಾಗ ಮೊಸರನ್ನ ಇದಕ್ಕೆ ಕುದಿಸ್ಕೊಬೇಕು. ಮೊಸರನ್ನ ಕೂಡಿಸಿದ ಮೇಲೆ ತುಂಬ ಕುದಿಸ್ಬೇಕು ಅಂತ ಏನಿಲ್ಲ, ಒಂದು ಕುದಿ ಕುದಿಸಿದ್ರೆ ಸಾಕು. ಫ್ರೆಂಡ್ಸ್, ಅನ್ನಕ್ಕೆ, ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆಗಿ. ಮಜ್ಜಿಗೆ ಹುಳಿ ಅಥವಾ ಕುಂಬಳಕಾಯಿ ಸಾಂಬಾರು ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ.